ಲಿಯನಾರ್ಡೋ ಬುಸ್ಕಾಲಿಯಾ ದೊಡ್ಡ ಹೆಸರಿದು. ಅಮೆರಿಕೆಯ ಸುಪ್ರಸಿದ್ಧ ಮ್ಯಾಸಾಚ್ಯುಸೆಟ್ಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ ಹೆಸರು ಮಾಡಿದಂಥ ಮನುಷ್ಯ. ಆ ಮನುಷ್ಯ ವಿಚಿತ್ರ. ಎಕನಾಮಿಕ್ಸ್ ಮಾಡಿದ್ದು, ಅರ್ಥಶಾಸ್ತ್ರ ಪ್ರೊಫೆಸರ್ ಆಗಿದ್ದವರು. ಯಾಕೋ ಒಂದ್ಸಲ ಸಾಕು ಅನಿಸ್ಬಿಡ್ತು, ಬಿಟ್ಬಿಟ್ರು. ಬರೀ ಮಾತುಗಾರಿಕೆ, ಭಾಷಣ ಮಾಡೋದು, ಮೋಟಿವೇಶ್ನಲ್ ಸ್ಪೀಕರ್ ಅಂತ ಆಗ್ಬಿಟ್ರು. ಇವತ್ತಿಗಾದರೂ ನೀವು ಇಂಟರ್ನೆಟ್ಟಿಗೆ ಹೋದರೆ ಲಿಯೋ ಬುಸ್ಕಾಲಿಯಾ ಅಂತ ಹಾಕಿದರೆ ನೂರಾರು ಮಾತುಗಳು ಸಿಗ್ತಾವೆ. ತುಂಬ ಚೇತೋಹಾರಿಯದ ಮಾತುಗಳು, ಯಾರನ್ನಾದರೂ ಬಡದೆಬ್ಸುವಂಥ ಮಾತುಗಳು. ನಾನು ಭಾಳ ಹಿಂದೆ ಆತನ ಮಾತು ಕೇಳಿದ್ದು. ಹಿಂದೆ ಕೂತಿದ್ದೀನಿ, $20. ವಿಚಿತ್ರ ಮನುಷ್ಯ. 6 ಅಡಿ 4 ಇಂಚು 5 ಇಂಚು ಇರಬೇಕು ಎತ್ತರ, ಕಪ್ಪು ಮನುಷ್ಯ. ಡ್ರೆಸ್ಸೇ ವಿಚಿತ್ರ. ಒಂದು ಕಪ್ಪು ಪ್ಯಾಂಟು, ಕಪ್ಪು ಸ್ವೆಟರ್, ಕಾಲಿಗೆ ಬಿಳಿ ಬೂಟು, ಓಡ್ಕೊಂಬರ್ಬೇಕು ಸ್ಟೇಜ್ ಮೇಲೆ, ಕುಣ್ಕೊಂಡು ನಿಂತ್ಕೋಬೇಕು. ಯಾರಪ್ಪ ಇವನು ಅಂತ ಮೊಳಕಾಲು ಊರಿ ಆಕಾಶ ಕಡೆ ಕೈ ಮಾಡಿ, ಭಗವಂತ ನನ್ನ ಕೇಳುಗರನ್ನ ನನ್ನ ಕಡೆಯಿಂದ ರಕ್ಷಣೆ ಮಾಡು ಅಂತ ಕೇಳ್ಕೊಂಡು ತಮಾಷೆ ಮಾಡೋದು. ಆದರೆ ಮುಂದೆ ಮಾತಿಗೆ ನಿಂತರೆ ಪ್ರವಾಹ ಅದು. ಆತನ ಮಾತು ಕೇಳೋಕ್ಕೆ ತಿಂಗಳಾನ್ಗಟ್ಲೆ ಮೊದಲು ಟಿಕೆಟ್ ಬುಕ್ ಮಾಡಿ ಇಟ್ಕೋತಿದ್ರು ಜನ. ಅವನದು ಒಂದೇ ಒಂದು ಸಂದೇಶ ಎಲ್ಲ ಕಡೆ ಹೇಳೋದು, ದಯವಿಟ್ಟು ಸಂಬಂಧಗಳನ್ನು ಮುರಿಬೇಡಿ. ಹಣಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಯಾವುದಕ್ಕೋಸ್ಕರ ಸಂಬಂಧಗಳನ್ನು ಮುರಿಬೇಡಿ. ಯಾವುದೋ ಒಂದು ಮಾತಿಗಾಗಿ, ಒಂದು ಸಂದರ್ಭಕ್ಕಾಗಿ ತಲೆ ಕೆಡಿಸ್ಕೊಂಡು, ಮನ ಕೆಡಿಸ್ಕೊಂಡು ಸಂಬಂಧ ಮುರ್ಕೊಂಡಿಲ್ವಾ ನಾವು? ನಮ್ಮ ಮನೆ ಮುರಿದದ್ದು, ದೇಶ ಮುರಿದದ್ದು, ವ್ಯವಸ್ಥೆ ಮುರಿದದ್ದು ಯಾವಾಗ ಗೊತ್ತಾ? ಯಾವುದೋ ಒಂದು ತೂಕ ತಪ್ಪಿದ ಮಾತಿನಿಂದಾಗಿ. ಸಂಬಂಧ ಮುರಿಯೋದು ಸುಲಭ, ಕಟ್ಟೋದು ಬಹಳ ಕಷ್ಟ. ತಾಳ್ಮೆ ಬೇಕಾಗ್ತದೆ, ತಿಳುವಳಿಕೆ ಬೇಕಾಗ್ತದೆ. ಅವ್ರದ್ದೇ ಒಂದು ಘಟನೆ ಹೇಳೋರು, ಭಾಳ ಚಂದ ಹೇಳೋರು ಘಟನೆ ಇದನ್ನು. ಒಂದು ಸಲ ಲಿಯೋ ಬುಸ್ಕಾಲಿಯಾ ಇಂಗ್ಲೆಂಡಿನ ಆಕ್ಸ್ಫರ್ಡ್ ಯೂನಿವರ್ಸಿಟಿಗೆ ಹೋದ್ರಂತೆ. ನಾನು ಆಗಲೇ ಹೇಳಿದ್ನಲ್ಲ, ಎತ್ತರದ ಮನುಷ್ಯ, ಕಪ್ಪು, ಹೆಜ್ಜೆ ಇಟ್ಟರೆ 4 ಅಡಿಗೆ ಒಂದು ಹೆಜ್ಜೆ. ಅವನ ಜೊತೆಗೆ ಹೋಗೋರು ಓಡಬೇಕು ಅವನ ಜೊತೆಗೆ. ಯಾವಾಗಲೂ ಮುಖದ ಮೇಲೆ ನಗೆ. ತುಂಬ ಒಳ್ಳೆ ಮನುಷ್ಯ, ಬ್ರಿಲಿಯಂಟ್ ಇಂಗ್ಲೀಷ್, ಚಂದ ಮಾತಾಡೋರು. ಆಕ್ಸ್ಫರ್ಡಲ್ಲಿ ಹೋಗ್ತಿರ್ಬೇಕಾದ್ರೆ ರಸ್ತೆ ಆ ಬದಿಗೆ ನಿಮ್ಮ ಕಣ್ಮುಂದೆ ಚಿತ್ರ ಬರಬೇಕು. ರಸ್ತೆ ಈ ಕಡೆ ಫುಟ್ಪಾತ್ ಮೇಲೆ ಲಿಯೋ ಬುಸ್ಕಾಲಿಯಾ ಇದ್ದಾರೆ, ಆ ಕಡೆ ಫುಟ್ಪಾತ್ ಮೇಲೆ ನೋಡಿದ್ರು ಒಬ್ಬ ವಯಸ್ಸಾದ ವ್ಯಕ್ತಿ ಬರ್ತಾ ಇದ್ದ. ಸೂಟ್ ಹಾಕ್ಕೊಂಡಿದ್ದಾನೆ, ಬಿಳಿ ಕೂದಲು, ಬೆನ್ನು ಸ್ವಲ್ಪ ಬಾಗಿದೆ, ಹೀಗೆ ನೆಲಾನೇ ನೋಡ್ಕೊಂಡು ಹಿಂಗೆ ನಡೀತಾ ಇದ್ದಾರೆ. ಕೈಯಲ್ಲಿ ಒಂದು 4-5 ಪುಸ್ತಕ. ಅವ್ರು ನೋಡಿದ ತಕ್ಷಣ ಬುಸ್ಕಾಲಿ ಏನು ಮಾಡಿದ್ರು ಗೊತ್ತಾ? ರಸ್ತೆ ಈ ಕಡೆ ಇದ್ರಲ್ಲ, ಧಾಡ್ ನಡ್ಕೊಂಡು ಆ ಕಡೆ ಹೋದರು. ಏನು ಮಿಲಿಟ್ರಿ ಹೋದಂಗೆ ಹೋಗೋದು, ದೈತ್ಯ ಹೆಜ್ಜೆ. ಹೋಗ್ಬಿಟ್ಟು ಪ್ರೊಫೆಸರ್ ಹತ್ರ ಹೋಗ್ಬಿಟ್ಟು, ಗುಡ್ ಮಾರ್ನಿಂಗ್ ಪ್ರೊಫೆಸರ್ ಅಂದರು. ಇಂಗ್ಲೆಂಡಲ್ಲಿ ಹಿಂಗೆ ಮೈ ಮೇಲೆ ಅಪರಿಚಿತರು ಬರಲ್ಲ, ಇಷ್ಟ ಆಗಲ್ಲ ಅವರಿಗೆ. ಮುದುಕರಿಗೆ ಕೋಪ ಬಂತು. ಹೂ ಆರ್ ಯು, ಯಾರು ನೀವು ಅಂದ್ರೆ ಮುದುಕರು. ಈತ ಮುಖ ತುಂಬ ನಗೆ ಹರಡ್ಕೊಂಡ್ಬಿಟ್ಟು, ಐ ಆಮ್ ಲಿಯೋ ಬುಸ್ಕಾಲಿಯಾ ಅಂದರು. ಆ ಮುದುಕರಿಗೆ ಕೇಳೋಕೆ ಇಷ್ಟ ಇಲ್ಲ. ಇನ್ನು ಮುದುಕ ಸುಧಾರಿಸ್ಕೊಂಡಿಲ್ಲ. ಅವರು ಕೋಪದಿಂದಾನೆ ಹೇಳಿದ್ರಂತೆ, ಐ ಡೋಂಟ್ ವಾಂಟ್ ಟು ನೋ ಯು, ನಿಮ್ಮ ಪರಿಚಯ ಬೇಕಾಗಿಲ್ಲ ನನಗಿಷ್ಟ ಇಲ್ಲ ಅಂದು ಹೋಗೇ ಬಿಟ್ರು. ಕಲ್ಪನೆ ಮಾಡ್ಕೊಳ್ಳಿ ಸ್ನೇಹಿತರೆ, ಯಾರಾದರೂ ಐ ಡೋಂಟ್ ವಾಂಟ್ ಟು ನೋ ಯು ಅಂದರೆ ಹೋಗಿ ಮಾತಾಡ್ತೀರ ಮರುದಿವಸ? ಅದು ಬುಸ್ಕಾಲಿಯಾ ಇರೋದೇ ಮನುಷ್ಯ ಬೇರೆ. ಮತ್ತೆ ಮರುದಿನ ಬುಸ್ಕಾಲಿಯಾ ಅದೇ ಜಾಗಕ್ಕೆ ಹೋಗಿ ಅದೇ ರಸ್ತೆಯಲ್ಲಿ ನಿಂತ್ಕೊಂಡು ಪ್ರೊಫೆಸರ್ ಬರೋದನ್ನೇ ಕಾಯ್ಕೊಂಡಿದ್ರು. ಆ ಪ್ರೊಫೆಸರ್ ಬಂದ ತಕ್ಷಣ ಮತ್ತೆ ಅದೇ ರೀತಿ ದಾಡ ಹೋಗಿ ಮುಂದೆ ನಿಂತ್ಕೊಂಡು, ನಮಸ್ಕಾರ ಪ್ರೊಫೆಸರ್, ಗುಡ್ ಮಾರ್ನಿಂಗ್ ಪ್ರೊಫೆಸರ್, ಐ ಆಮ್ ದ ಸೇಮ್ ಬುಸ್ಕಾಲಿಯಾ ಹೂಮ್ ಯು ಡಿಡ್ ನಾಟ್ ವಾಂಟ್ ಟು ಮೀಟ್ ಯೆಸ್ಟರ್ಡೇ. ನಾನು ಅದೇ ಬುಸ್ಕಾಲಿಯಾ, ನಿನ್ನೆ ಮೀಟ್ ಮಾಡಬಾರ್ದು, ಭೇಟಿ ಆಗಬಾರ್ದು ಅಂತಿದ್ರಲ್ಲ, ಅವನೇ ನಾನು ಅಂದರು. ಮತ್ತೆ ಬಂದಿದ್ದೀನಿ ಇವತ್ತು, ನಮಸ್ಕಾರ ಅಂದ. ಒಳ್ಳೆ ದಿನ ನಿಮಗೆ, ಒಳ್ಳೇದಾಗಲಿ ಅಂದ. ಆ ಪ್ರೊಫೆಸರ್ ಅಂದ, ಯಾರಪ್ಪ ನೀವು, ನಿನ್ನೆಯಿಂದ ಬೆನ್ನು ಹತ್ತಿದ್ದೀರಲ್ಲಪ್ಪ ನಾನು ಹಿಂಗೆ ಅಂದರು. ಅಂದ್ಬಿಟ್ಟು, ಇನ್ನೊಮ್ಮೆ ಹೇಳಿ ಹೆಸರು ನಿಂದು ಅಂದರು. ಈತ ನನ್ನ ಹೆಸರ ಲಿಯೋ ಬುಸ್ಕಾಲಿಯಾ ಅಂದ. ಅಂದ ತಕ್ಷಣ ಮುದುಕರ ಮುಖದಲ್ಲಿ ಒಂದು ಚಕ್ ಅಂತ ಮಿಂಚು ಹೊಡೆದಂಗಾಯ್ತು. ಲಿಯನಾರ್ಡೋ ಬುಸ್ಕಾಲಿಯಾ MIT ಪ್ರೊಫೆಸರ್ ಅಲ್ವಾ, ಅರ್ಥಶಾಸ್ತ್ರದ ಪ್ರೊಫೆಸರು? ಹೌದು ಅಂದ್ರು ಇವರು. ತಕ್ಷಣ ಮನುಷ್ಯ ತನ್ನ ಕೈಯಲ್ಲಿ ಪುಸ್ತಕ ಎಲ್ಲ ಬಿಸಾಕ್ಬಿಟ್ಟ ಕೆಳಗಡೆ, ಗಟ್ಟಿ ಅಪ್ಕೊಂಡ್ಬಿಟ್ಟ ಇವನ್ನ. ಆ ಪ್ರೊಫೆಸರ್ ಸ್ತಂಭೀಭೂತ ಆಗಿ ಹೋದರು. ಬುಸ್ಕಾಲಿಯನ್ ಹೆಸರು ಕೇಳಿದ್ದಾರೆ, ಭೇಟಿಯಾಗಿರಲಿಲ್ಲ. ಅಂಥ ದೊಡ್ಡ ಪ್ರೊಫೆಸರ್ ತನ್ನ ಕಡೆ ಬಂದು ಮಾತಾಡಿಸಿದಾಗ ನಿನ್ನೆ ಮಾತಾಡಲಿಲ್ಲಲ್ಲ ಅಂತ ಬೇಜಾರಾಯಿತು. ಕ್ಷಮೆ ಕೇಳ್ಕೊಂಡ್ರು. ಆತ್ಮೀಯ ಸ್ನೇಹಿತರಾದರು, ಹೋಗಿ ಕಾಫಿ ಕುಡಿದ್ರು. ತಮಾಷೆ ಗೊತ್ತಾ ಸ್ನೇಹಿತರೆ, ಬುಸ್ಕಾಲಿಯಾ ಆ ಪ್ರೊಫೆಸರ್ನ ಭೇಟಿಯಾದ್ರಲ್ಲ, ಅವ್ರ ಹೆಸರು ವಿಲ್ಸನ್ ಅಂತ ಹೆಸರು. ಆಕ್ಸ್ಫರ್ಡ್ ಎಕನಾಮಿಕ್ಸ್ ಪ್ರೊಫೆಸರ್. ಇವರಿಬ್ಬರು ಕೂಡ ಬರೆದ್ರಂತೆ. ಇಬ್ಬರು ವಿಚಾರ ಮಾಡ್ಕೊಂಡು ಮಾಡಿ 4 ಪುಸ್ತಕ ಬರೆದ್ರು. ಮೈಕ್ರೋ ಎಕನಾಮಿಕ್ಸ್ ಮೇಲೆ ಬುಸ್ಕಾಲಿಯಾ ಆ್ಯಂಡ್ ವಿಲ್ಸನ್ ಅಂತ 4 ದೊಡ್ಡ ಗ್ರಂಥಗಳು ಬಂತಂತೆ. ಇದನ್ನು ನೆನೆಸ್ಕೋಬೇಕು ನೀವು. ಅಕಸ್ಮಾತ್ ಮೊದಲೇ ದಿವಸ ಪ್ರತಿಕ್ರಿಯೆ ಸರಿ ಇರಲಿಲ್ಲ, ವಿಲ್ಸನ್ ಭೇಟಿಯಾಗೋ ಮನಸ್ಸಿರಲಿಲ್ಲ. ಹಾಗಾಗಿ ಬುಸ್ಕಾಲಿಯಾ ನಾನು ಯಾಕೆ ಹೋಗ್ಬೇಕು ಅವನ ಕಡೆಗೆ ಅಂತ 2ನೇ ದಿವಸ ಹೋಗಿಲ್ಲದೆ ಇದ್ದರೆ ಈ ಸಂಬಂಧ ಉಳಿತಿರಲಿಲ್ಲ, ಈ ಗ್ರಂಥಗಳ ಸೃಷ್ಟಿ ಆಗ್ತಿರಲಿಲ್ಲ.
ಸಂಬಂಧಗಳು ತಾವೇ ಮುರಿತಾವೆ, ಯಾವ ವಿಶೇಷ ಪ್ರಯತ್ನಗಳು ಬೇಕಾಗಿಲ್ಲ. ಆದರೆ ಸಂಬಂಧಗಳನ್ನು ಬೆಸೆಯೋದಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಗಟ್ಟಿಯಾದ ಸಂಬಂಧಗಳಿದ್ದಾನೆ ಪ್ರಪಂಚ ಬೆಳೀತದೆ, ಸಂತೋಷ ಬದುಕೋದಕ್ಕೆ ಅರ್ಹ ಆಗ್ತದೆ. ಆದ್ದರಿಂದ ನಮ್ಮ ಜೀವನದುದ್ದಕ್ಕೂ ಇರುವಂತಹ ಪ್ರಯತ್ನ ಯಾವುದಾಗಬೇಕು ಅಂದರೆ ಸಂಬಂಧಗಳನ್ನು ಕೂಡಿಸೋದಾಗಬೇಕೇ ಹೊರತಾಗಿ ಸಂಬಂಧಗಳನ್ನು ಒಡೆಯೋದಾಗಬಾರ್ದು.